ಹಲೋ ಸ್ನೇಹಿತರೆ, ನಮಸ್ಕಾರ, ಶುಭ ದಿನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಇದು ಮೇ 1ನೇ ತಾರೀಕಿನ ವಿಡಿಯೋ. ಇವತ್ತು ಮನೆಯವರ ಬರ್ತ್ಡೇ, ಹಾಗಾಗಿ ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಸಂಜೆ ಮಾಡಿದ್ವಿ. ಯಾಕೆ ಅಂತ ಅಂದರೆ ಇವತ್ತು ಎರಡೆರಡು ಕಡೆ ಕಾರ್ಯಕ್ರಮದ ಊಟ ಇತ್ತು. ಹಾಗಾಗಿ ನಾವಿಬ್ಬರು ಕೂಡ ಊಟದ ಮನೆಗೆ ಹೋಗಿ ಬಂದ್ವಿ. ಹಾಗಾಗಿ ಹೆಚ್ಚಿನದಾಗಿ ಏನೋ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿಲ್ಲ, ಮತ್ತು ಅವರಿಗೆ ಇಷ್ಟ ಕೂಡ ಆಗೋದಿಲ್ಲ ಅಂತ ಹೇಳಿ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬಳಸಿ ಮಾಡಿದೆ. ಏಕೆಂದರೆ ದಿನ ತಿರುಗಾಟ ಆಗಿದೆ, ಊಟದ ಮನೆ ಆಗಿದೆ, ಸ್ವೀಟ್ಸು ಆಮೇಲೆ ಮಸಾಲೆಗಳು ತಿಂದು ತಿಂದು ಒಂಥರ ಬಾಯಿಗೂ ಬೇಜಾರು ಬಂದೋಗಿದೆ. ಆದ ಕಾರಣ ಸಿಂಪಲ್ಲಾಗಿ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿ ಕೇಕ್ ಮಾಡೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅವ್ರಿಗೇನು ಇಷ್ಟ ಆಗೋಲ್ಲ ಕೇಕ್ ಕಟ್ಟಿಂಗು ಅದೆಲ್ಲ. ಸೊ ಹಾಗಾಗಿ ಅವರು ಪೇಟೆಗೆ ನಾವು ಹೋಗ್ತೀನಿ ಅಂತ ಹೇಳಿ ಹೋಗಿ ಬಂದರು. ಅಷ್ಟರಲ್ಲಿ ಅವರಿಗೆ ಸರ್ಪ್ರೈಸ್ ಅನ್ನುವಂಥ ರೀತಿಯಲ್ಲಿ ಮಾಡಿದೆ. ನಾನೇ ಬೇರೆ ಕಡೆ ಹೋಗಿದ್ದೆ, ಅವರೇ ಬೇರೆ ಕಡೆ ಹೋಗಿದ್ದರು. ಯಾಕೆಂದರೆ ಒಂದೊಂದೇ ದಿನ ತುಂಬ ಕಡೆ ಆಗಿದೆ ಈಗ. ಹಾಗಾಗಿ ಇಬ್ಬರು ಒಂದೊಂದು ಕಡೆ ಹೋಗ್ತಾ ಇದ್ದೀವಿ, ಆ ಥರ ಆಗಿದೆ. ಯಾಕೆಂದರೆ ಯಾವ ನೆಂಟರುಗಳನ್ನು ಬಿಡೋದಕ್ಕಾಗಲ್ವಲ್ಲ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರೆ ಅವರಿಗೂ ಸಂತೋಷ ಆಗತ್ತೆ ಅಂತ. ಹಾಗೆಯೇ ಬೆಳಗಿನ ತಿಂಡಿ ನಾನು ಓಟ್ಸ್ ಮಾಡಿಕೊಂಡೆ. ಅವರಿಗೆ ಓಟ್ಸ್ ಇಷ್ಟ ಆಗಲ್ಲ, ಹಾಗಾಗಿ ಅವರಿಗೆ ದೋಸೆಯನ್ನು ಮಾಡಿಕೊಟ್ಟಿದ್ದೆ. ಹಾಗಾಗಿ ನಾನು ಓಟ್ಸನ್ನು ತೊಗೊಂಡೆ. ಓಟ್ಸು ದಿನ ಒಂದೊಂದು ಥರ ಮಾಡ್ಕೊಳ್ತಾ ಇರ್ತೀನಿ. ಒಂದೊಂದು ದಿನ ಬರೀ ಇಷ್ಟೇ ತೊಗೋತೀನಿ, ಸ್ವಲ್ಪ ನೀರಾಗಿ ತೊಗೋತೀನಿ. ಸ್ವಲ್ಪ ಗಟ್ಟಿ ಇದೆ, ಇದಕ್ಕೆ ಸ್ವಲ್ಪ ಕೊನೆಗೆ ಹಾಲು ನೀರು ಏನಾದರೂ ಮಿಕ್ಸ್ ಮಾಡ್ಕೋತೀನಿ. ಯಾಕೆಂದರೆ ಅದು ಸ್ವಲ್ಪ ಲೋಳೆ ಥರ ಇರುತ್ತಲ್ಲ, ಹಾಗಾಗಿ ತಿನ್ನೋದು ಕಷ್ಟ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಈಸಿ ಆಗುತ್ತೆ, ಕುಡಿದು ಬಿಡ್ಬೋದು ಆರಾಮಾಗಿ. ಹಾಗೆಯೇ ಅದ್ರ ಜೊತೆಗೆ ನಾನು ಇವತ್ತು 2 ಥರದ ಫ್ರೂಟ್ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಓಟ್ಸಿಗೆ ನಾನು ಹಿಂದೆನೇ ಕೂಡ ಈ ರೆಸಿಪಿ ಹೇಳಿದ್ದೆ. ಓಟ್ಸನ್ನು ನೆನೆಸ್ಕೊಂಡೆ ಹಾಲಲ್ಲಿ, ಫುಲ್ ಕೂಲಾಗಿರೋ ಹಾಲಲ್ಲಿ ನೆನೆಸ್ಕೊಂಡೆ. ಅದಕ್ಕೆ ಅಗಸೆ ಬೀಜದ ಪುಡಿ ಮತ್ತು ಕುಂಬಳಕಾಯಿ ಬೀಜ ಅಂತ ಏನು ಹೇಳ್ತೀವಿ, ಸಿಹಿ ಕುಂಬಳ, ಅದರದ್ದು ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಹಾಗೆಯೇ ಖರ್ಜೂರ, ಇದಿಷ್ಟನ್ನು ಹಾಕಿ ಬೀಸ್ಕೊಂಡೆ ನೆನೆಸಿಟ್ಟಿರೋದನ್ನ. ಆನಂತರ ನಾನು ಅದಕ್ಕೆ 2 ಥರದ ಹಣ್ಣು, ಕರ್ಬೂಜ ಮತ್ತು ಮಾವಿನ ಹಣ್ಣು 2 ಇತ್ತು, ಅದನ್ನು ಕೂಡ ನಾನು ಹೆಚ್ಚಿ ಅದನ್ನು ಹಾಕ್ಕೊಂಡೆ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಅಂತ. ಒಂದು ದಿವಸ ಅದನ್ನು ಹಾಗೇ ತಿಂದಿರ್ತೀನಲ್ಲ, ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಇದು ಮೇಲಿಂದ ಸುಮ್ಮನೆ ಒಂದು ಡೆಕೋರೇಷನ್ಗಾಗಿ ನಾನು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ದ್ರಾಕ್ಷಿ, ಆಮೇಲೆ ಬಾದಾಮಿ, ಈ ಥರದನ್ನೆಲ್ಲ ಡೆಕೋರೇಷನ್ ಮಾಡಿಕೊಂಡೆ. ಯಾಕೆಂದರೆ ಅದು ತಿನ್ನೋದು ಕಷ್ಟನೇ ಆ್ಯಕ್ಚುಲಿ ಓಟ್ಸು. ಏಕೆಂದರೆ ಅದೊಂದು ಸ್ವಲ್ಪ ಅದೇ ಲೋಳೆ ಥರ ಇರುತ್ತೆ, ಹಾಗಾಗಿ ತಿನ್ನೋದು ಕಷ್ಟ. ಸ್ವಲ್ಪ ಹೀಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಂಡು, ಅಥವಾ ಬೌಲ್ಗಳು ಚೇಂಜ್ ಮಾಡಿಕೊಂಡು, ಹಾಗೆ ಏನೋ ಒಂದು ಚೇಂಜಸ್ ಇತ್ತು ಅಂತ ಅಂದರೆ ಹೇಗಾದರೂ ತಿನ್ಬೋದು ಅಂತ. ಸೊ ಇದು ವೆಯ್ಟ್ ಲಾಸ್ ಅನ್ನೋದು ಒಂದೇ ಅಲ್ಲ, ಆ್ಯಕ್ಚುಲಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಾನು ನೋಡ್ದಂಗೆ ನಾನು ಗಮನಿಸ್ತಾನೇ ಇದ್ದೀನಿ, ಈ ಓಟ್ಸ್ ತೊಗೊಂಡಿದ್ದ ದಿವಸ ನನಗೆ ಯಾವಾಗಲೂ ತಿಂಡಿ ತಿಂದಾಗ ಹಸಿವಾಗೋ ಥರ ಓಟ್ಸ್ ತಗೊಂಡಾಗ ಅಷ್ಟು ಬೇಗ ಹಸಿವು ಆಗಲ್ಲ ನನಗೆ. ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ಕೊಂಡಿರ್ತೀನಿ, ಸ್ವಲ್ಪ ಜಾಸ್ತಿ ಕೆಲಸ ಕೂಡ ಆಗುತ್ತೆ. ಅಂದರೆ ಮೈ ಭಾರ ಆಗಿರೋ ಅನ್ನೋ ಫೀಲ್ ಬರಲ್ಲ ಇದು. ಹಾಗಾಗಿ ಮೋಸ್ಟ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಗೊತ್ತಿದ್ದವರು ತಿಳಿಸಿ ಪ್ಲೀಸ್. ಆಯಿತು, ಇದು ನನ್ನ ಸಿಂಪಲ್ಲಾದ ಒಂದು ಇವತ್ತಿನ ಬೆಳಗಿನ ತಿಂಡಿ ಆಗಿತ್ತು, ಅಂದರೆ 1ನೇ ತಾರೀಕು. ಹಾಗೆಯೇ ಮನೆಯವ್ರು ಕೂಡ ಹೇಳಿದ್ನಲ್ಲ ಬೇರೆ ಕಡೆ ಹೋಗೋದಿತ್ತು ಅಂತ. ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಅವರಿಗೆ ಕೂಡ ನಾನು ಕೂಡ ಉಪನಯನ ಅದನ್ನು ಮುಗಿಸ್ಕೊಂಡು ಬಂದು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ಆನಂತರ ಅವರಿಗೆ ಕೇಕ್ನ ಕೂಡ ರೆಡಿ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಅದು ಮಾವಿನ ಹಣ್ಣೆಲ್ಲ ಹಾಕಿದ್ನಲ್ಲ, ಡಿಫ್ರೆಂಟ್ ಟೇಸ್ಟು ಜೊತೆಗೆ ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಕೇಕ್ ಕೂಡ ಅವ್ರು ಬರೋ ಅಷ್ಟರಲ್ಲಿ ರೆಡಿಯಾಗಿತ್ತು.
ಮೇಲ್ಗಡೆ ಚಾಕ್ಲೇಟ್ ಸಾಸನ್ನು ಹಾಕಿ ಮಾಡಿದ್ದೆ. ಓವನ್ನಲ್ಲಿ 20 ನಿಮಿಷ ಬೇಕ್ ಮಾಡಿದ್ದೆ. ಆ್ಯಕ್ಚುಲಿ 20 ನಿಮಿಷ ಬೇಡ, 10 ನಿಮಿಷ ಸಾಕಾಗಿತ್ತು ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ 10 ನಿಮಿಷದಲ್ಲಿ. ಇದಕ್ಕೆ ಅದೇ ಸೀಡ್ಸ್. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಬಾಯ್.